ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನು ಮಾಡ್ತೀನಿ ಗೊತ್ತಿಲ್ಲ. ನನ್ನ ಕಾನ್ವರ್ಸೇಷನ್ ಎಲ್ಲ ವ್ಲಾಗಲ್ಲಿ ಒಂದೇ ಥರ ಇರುತ್ತಾ. ಸೊ ಇದು ಅಷ್ಟೇ ಹಿಂಗೆ ಮಾಡೋದು. ಹಳೆ ವ್ಲಾಗ್ ನೀವು ನೋಡೋದಿದ್ರೆ ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತೈತೆ. ಸೊ ಅದನ್ನ ಅವಾಯ್ಡ್ ಮಾಡಿದ್ದೀನಿ. ಇವತ್ತೇನು ಮಾಡ್ತೀನಿ ನಿಮ್ಗೊಂದು ವಿಷಯ ಹೇಳಬೇಕು. ಸೊ ಮೊದಲು ಅನ್ನು ಯೂಸಿಂಗ್ ದಟ್ ಸೊ ಅಂತೀನಿ. ಅವಾಯ್ಡ್ ಮಾಡಿದ್ದೆ, ನೋಡೋಣ ಇವಾಗ ಕಮ್ಮಿ ಆಗುತ್ತೆ. ಅದು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾ ಮೆಲ್ಲೆ ಮಾತಾಡ್ಬೇಕಾ, ಹೆಂಗೆ ಮಾತಾಡಲಿ? ಅದೇ ಏನು ಹೇಳಕ್ಕೆ ಬಂದಂದರೆ, ನಾಳೆ ಕಟ್ ಮಾಡಿಸ್ತಾ ಇದ್ದೀನಿ. ತುಂಬ ಶಾರ್ಟ್ ಮಾಡಿಬಿಡ್ತೀನಿ. ಅಂದರೆ ಫುಲ್ ಮೊಟ್ಟೆ ಮಾಡೋಣ ಅಂದ್ಕೊಂಡಿದ್ದರೆ, ಆದರೆ ಮೊಟ್ಟೆ ಇಲ್ಲೆಲ್ಲ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ಮೊಟ್ಟೆ ಮಾಡಬೇಕಂದ್ರೆ ಧರ್ಮಸ್ಥಳ ಹೋಗಬೇಕು ಅಂತ ಒಂಥರ ಆಸೆ ಅನಿಸ್ತು. ಆದರೆ ಇವಾಗ ಸದ್ಯಕ್ಕೆ ಮೊಟ್ಟೆ ಮಾಡಲ್ಲ. ನಿಮಗೇನು ಅನಿಸುತ್ತೆ ನಾನು ಕಟ್ ಮಾಡಬೇಕಾ? ನೋಡಿ, ಈ ವ್ಲಾಗ್ ನಿಮ್ಗೆ ತಲುಪೋಷ್ಟರಲ್ಲಿ ಮಾರ್ನಿಂಗ್ ಬಂದಿರುತ್ತೆ. ನಾನು ಆ್ಯಕ್ಚುಲಿ ನಾಳೆ ಟೈಮ್ ಇರುತ್ತೆ. ಸೊ ನಾನು ನಾಳೆ ಮಧ್ಯಾಹ್ನ ಆ ಥರ ಟೈಮಲ್ಲಿ ಮಾಡಿಸ್ತೀನಿ. ಓಕೆನಾ? ಹೆಂಗಿದೆ ನೋಡಿ ಈ ವ್ಲಾಗಲ್ಲಿ. ನಾನು ನೀರಲ್ಲಿ ಇರಲಿ ಅಂತ ವ್ಲಾಗ್ ಅಂತ ಹಾಕ್ಬಿಟ್ಟಿರ್ತೀನಿ. ಇಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ಇಲ್ಲಿ ನಿಮಗೆ. ಏನಿದು ಕಾಡು ಮನುಷ್ಯನ ಹಿಂಗೆ ಇರಲ್ವೇನೋ. ಇವಾಗ ನೋಡಿ ಹೆಂಗಿದೆ ಅಂತ ನನ್ನ ಕಣ್ಣೇ ಕಾಣಿಸ್ತಿಲ್ವಲ್ಲಪ್ಪ. ಇಷ್ಟು ಉದ್ದ ಇದೆ. ಸೊ ಇದನ್ನು ಇವಾಗ ಕಟ್ ಮಾಡಲೇಬೇಕು. ನೋಡಿ ಒಂದು ಲೈನ್ ಏನಾಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನಿಮಗೆ. ಸೊ ಮೇಯ್ನ್ ರೀಸನ್ ನಾನು ಯಾಕೆ ಇದನ್ನ ಕಟ್ ಮಾಡಿಸ್ತಾ ಇರೋದಂದರೆ, ಸೊ ಇಲ್ಲಿ ನೋಡಿ ಎಲ್ಲಿ ಹೋಗಿ ತಲುಪಿದೆ ಲೈನು. ಇದು ಬಿಟ್ಟರೆ ಸೊ ಅದು ನಾನು ಇಂಪ್ರೂವ್ ಮಾಡ್ಬೋದು, ಆದರೆ ನಾನು ಹಿಂಗೆ ಬಿಟ್ಟರೆ ಆಗಲ್ಲ. ಸೊ ಸ್ವಲ್ಪ ಅದನ್ನು ದಿಸ್ ಈಸ್ ದ ಮೇನ್ ರೀಸನ್. ತೆಗ್ದುಬಿಡ್ತೀನಿ, ಫುಲ್ ಶಾರ್ಟ್ ಮಾಡಿ ನೋಡೋಣ. ಇದು ಆ್ಯಕ್ಚುಲಿ ನಮ್ಮದು ಏನೇನು ಹೋಗ್ತಾರೆ ಇಲ್ಲಿ ತೋರಿಸೋ ಒಂದು ನಿಮಿಷ. ಇಲ್ಲಿರು ಈ ನಮ್ಮ ಮಣೆ ಏನು ಬರುತ್ತೆ. ಸೊ ಅದರಲ್ಲಿ 4 ಫಿಂಗರ್, ಅಂದರೆ ಈ ಫಿಂಗರ್ ಇಟ್ಟು 1 2 3 4 ಇಲ್ಲ ಹಿಂಗೆ 4 5 ಅಂತ ಇಟ್ಕೊಬಿಡ. 5 ಮಿನಿಮಮ್, ಅಂದರೆ 5 ಮೇಲೆ ಹೋಗ್ಬಾರ್ದಂತೆ. ಅದು ಹೋದರೆ ಏನಾಗುತ್ತೆ ಗೊತ್ತಾ, ನಮಗೆ ಫುಲ್ ಮೊಟ್ಟೆ ಹಾಕ್ತಾಯಿದ್ದೀವಿ ಅಂತ ಅರ್ಥ. ಓಕೆ, ನನಗೆ ಅಷ್ಟು ಆಗ್ತಾಯಿಲ್ಲ. 4 to 5 4.5 ಆ ಥರ ಇದೆ ಇಲ್ಲಿ. ಇದು ಈ ಫ್ರಂಟ್ ಏನು ಅಷ್ಟು ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ಈ ಸೈಡು ಹಿಂಗೆ ಲೈನ್ ಹೋಗಿ ಹಿಂಗೆ ಹೋಗ್ಬಿಟ್ರೆ ಇದು ಹಿಂಗಿದೆ ಲೊಕೇಶನ್ನು. ಸೊ ಓಕೆ, ಚೆನ್ನಾಗಿದೆ ಅಲ್ವಾ? ನೋಡಿ ಇಲ್ಲಿ ಹತ್ರ ಇನ್ನೊಂದು ಹತ್ರ ತೋರಿಸ್ತೀನಿ. ಇಷ್ಟು ಹೋಗ್ಬಿಟ್ಟಿದೆ ಇವರು. ನಾನು ಕಾಲೇಜ್ ಟೈಮಲ್ಲಿ ಯಾವ ಥರ ಏರ್ ಸ್ಟೈಲ್ ಇರ್ತಿದೆ ಅಂದರೆ, ಫುಲ್ ಶಾರ್ಟ್ ಮಾಡಿ ನಾನು ಹಿಂಗೆ ಕೋಮ್ ಮಾಡ್ತಾಯಿದ್ದೆ. ಸೊ ಅವಾಗ ಹಿಂಗಿತ್ತು, ಹಿಂಗಿರಲಿಲ್ಲ ತಾನೇ. ಅದೇ ಇದು ಬ್ಯಾಂಗ್ಳೂರು ಯಾವಾಗ ಬಂದು, ಸೊ ಅವಾಗಿಂದ ಇದು ಸ್ಟಾರ್ಟ್ ಆಗಿರೋದು ಮೇಯ್ನು. ಇವಾಗ ಅದನ್ನ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕಟ್ ಮಾಡಲೇಬೇಕು. ನಾಳೆ ಕಟ್ ಮಾಡಿಬಿಡ್ತೀನಿ. ಏನಿದೆ ಈ ಬೆಡ್ಡು ಇಷ್ಟು ಖರಾಬಾಗಿ ಕಾಣಿಸ್ತಿದೆಯಲ್ಲ. ಸದ್ಯಕ್ಕೆ ಇಲ್ಲೇ ಕೂತ್ಕೊಳ್ಳೋಣ, ಬನ್ನಿ. ಕೂತ್ಕೊಂಡ್ರೆ ಸ್ವಲ್ಪ ವೀಡಿಯೋ ಮಾಡ್ಬೋದು. ಮಾತುಕತೆ ಅಷ್ಟೇ, ಹೊರಗಡೆನೂ ಇಲ್ಲ, ಏನೂ ಇಲ್ಲ. ನಿಮಗೂ ಬೋರಿಂಗ್, ನನಗೂ ಬೋರಿಂಗ್. ಏನು ಮಾತಾಡೋಣ? ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡೋಣ. ಕಂಟೆಂಟ್ ಕ್ರಿಯೇಷನ್ ಹೆಂಗೆ ಹೋಗ್ತಾಯಿದೆ, ಓಕೆನಾ? ನನಗೇನು ಅನಿಸ್ತಾಯಿದೆ ಅಂದರೆ, ತುಂಬ ಕಷ್ಟ ಇದೆ ಅನಿಸ್ತಾಯಿದೆ. ಯಾಕಂದರೆ ಇವಾಗ ಎಷ್ಟೋ ಜನರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಗುರು, ಲೆಕ್ಕನೇ ಇಲ್ಲ. ನಾನು ಯಾವಾಗ 2 ಇಯರ್ಸ್ ಅಲ್ಲ 3 ಇಯರ್ಸ್ ಆಗಾಯಿತು. ಸೊ ಅಂದರೆ ಇದು ಕನ್ನಡದಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಹಿಂದಿಯಲ್ಲಿ ನಾನು ತುಂಬಾ ಫ್ರೆಶ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇನ್ನೂ ಟೈಮೂ ಇದೆ, ಎಲ್ಲ ಇದೆ. ಟೈಮ್ ಅಂತಲ್ಲ. ಸೊ ನಾವು ಕಂಟೆಂಟು ಟೈಮ್ ಕರೆಕ್ಟಾಗಿ ಇವಾಗ ಏನು ಮಾಡಬೇಕು ಅದನ್ನು ಮಾಡಬೇಕು, ಆವಾಗ ಓಕೆ. ಅಂದರೆ ಇನ್ಸ್ಟಾಗ್ರಾಮು ಸ್ವಲ್ಪ ಚೆನ್ನಾಗಿದೆ, ಓಕೆನಾ? ಪ್ಲ್ಯಾಟ್ಫಾರ್ಮು 10,000 ಇರೋರು ಅಷ್ಟು ದುಡಿತಾ ಇದ್ದಾರೆ. ಅಂದರೆ ಅವರು ಅಲ್ಲೇ ಲೋಕಲಲ್ಲಿ ಪ್ರಮೋಷನು, ಅಂದರೆ ಲೈಕ್ ಮೊಬೈಲ್ ಶಾಪು, ಬಟ್ಟೆ ಶಾಪು, ಸೊ ಇಂಥ ಜಾಗಕ್ಕಲ್ಲಿ ಹೋಗಿ ಪ್ರಮೋಷನ್ ಮಾಡಿಕೊಡೋದು. ಸೊ ಅಂಥವರು ಕೂಡ ದುಡಿತಾ ಇದ್ದಾರೆ. ಬಟ್ ನಮ್ಮದೆಷ್ಟು ಇವಾಗ ನೋಡಿ, ನಾನು ಫಾಲೋವರ್ಸು ನನಗೆ ಎಷ್ಟಿದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಯಾವಾಗೂ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ಇನ್ಸ್ಟಾಗ್ರಾಮ್ನ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಅವಾಯ್ಡ್ ಅಂದರೆ, ಇನ್ಸ್ಟಾಗ್ರಾಮ್ ಅಂದರೆ ಏನೋ ಅನ್ಕೊಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಡೌನ್ಲೋಡೇ ಮಾಡಿಲ್ಲ. ಎಲ್ಲರೂ ಯಾವುದು ನನ್ನ ಕೈಲಿ ಸ್ಟಾರ್ಟಿಂಗಿಂದನೇ ಫೋನ್ ಇತ್ತು. ಯಾವಾಗ 8th ಸ್ಟ್ಯಾಂಡರ್ಡಿಂದನೇ ನನ್ನ ಹತ್ರ ಸ್ಮಾರ್ಟ್ಫೋನ್ ಇತ್ತು. ಆವಾಗಿಂದನೇ ನಾನು ಇನ್ಸ್ಟಾಗ್ರಾಮ್ನ ಡೌನ್ಲೋಡೇ ಮಾಡ್ತಿದ್ದಿಲ್ಲ. ಓನ್ಲಿ ಯೂಟ್ಯೂಬ್ ಅಷ್ಟೇ. ಯೂಟ್ಯೂಬ್ ಆವಾಗ ಸತ ಇನ್ಸ್ಟಾಗ್ರಾಮ್ ಇತ್ತು.
ನೋಡಲಿಲ್ಲ ನಾನು. ಅಂದರೆ ಇನ್ಸ್ಟಾಗ್ರಾಮ್ ಅಂದರೆ ನನಗೇನೋ ಅಂದರೆ ಏನೋ ಚಪ್ರಿಗಳು ಆ ಥರ ಏನೋ ತಲೆಯಲ್ಲಿ ಇತ್ತು ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ನ ನಾನು ಯಾವತ್ತೂ ಓಪನ್ನೇ ಮಾಡಲಿಲ್ಲ, ಅಕೌಂಟೇ ಓಪನ್ ಮಾಡಲಿಲ್ಲ. ಸೊ ಆವಾಗ 2019 ಯಾವುದೋ ಒಂದು ಸಲ ಓಪನ್ ಮಾಡಿ ಬಿಟ್ಬಿಟ್ಟಿದೆ. ಅದು ಯಾವಾಗ ನನಗೂ ಯೋಚನೆ ಇಲ್ಲ. ಅದರಲ್ಲಿ ಅಪ್ಲೋಡ್ ಮಾಡಿರೋ ಕೆಲವೊಂದು ಫೋಟೋಸ್ ಎಲ್ಲ ಇವಾಗಲೂ ಇದೆ. ಅದು ನೋಡಿದ್ರೆ ಇವಾಗ ಚೆನ್ನಾಗಿ ಅನಿಸುತ್ತೆ. ಬಟ್ ಆವಾಗ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡಿಲ್ಲ. ಕಂಟೆಂಟ್ ಕ್ರಿಯೇಷನ್ ಅಂತಾರೆ ಅಕೌಂಟ್ ಕ್ರಿಯೇಟ್ ಮಾಡಿದರೆ ನಾನು ಸ್ವಲ್ಪ ಆದರೂ ಬೇಗ ಇದು ಮಾಡ್ತಿದ್ದೆ. ನಾನು ಇವಾಗ ಕಂಟೆಂಟ್ ಕ್ರಿಯೇಷನ್ನೇ ಇವಾಗ ಸ್ಟಾರ್ಟ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ. 2026 ಇಲ್ಲ 2025 ನನಗೂ ಮರ್ತೋಗಿದೆ. ಇದು ಏಪ್ರಿಲ್ ತಾನೇ. ನನ್ನ ಪ್ರಕಾರ 2026 ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಅಂದರೆ ಇದು ಗೇಮಿಂಗ್ ವಿಡಿಯೋ ಒಂದು ಆಗ್ತಾಯಿದೆ ಅಷ್ಟೇ, ಅದು ಸುಮ್ಮನೆ ಆಗ್ತಾಯಿದೆ, ಇದು ಇದೆಯಲ್ಲ ಅಂತ ಅಷ್ಟೇ. ಇವತ್ತೇನು ಮಾಡ್ತೀನಿ ಅಂದರೆ ಬೇಗ ಇವಾಗ ಈ ವ್ಲಾಗ್ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಮಾತಾಡಿ ನಿಮ್ಮ ಜೊತೆ ಮುಗಿಸಿ. ಸೊ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಯಾಕಂದರೆ ಇಲ್ಲ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಆದರೆ ಅಪ್ಲೋಡ್ ಮಾಡಿಬಿಟ್ಟು ಹೋಗ್ತೀನಿ. ಯಾಕಂದರೆ ನೈಟ್ ಬಂದು ಫುಟ್ಬಾಲ್ ಆಡಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಫುಟ್ಬಾಲ್ ಆಡೋಕ್ಕೆ ಸಿಗುತ್ತೋ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೆ ಹೋಗ್ತೀನಿ. ಏನೂ ಆಗಲಿಲ್ಲ ಅಂದರೆ ಏನೂ ತಗೊಂಡೋಗಲ್ಲ ಕೈಯಲ್ಲಿ, ಜಸ್ಟ್ ಒಂದು ಸ್ವಲ್ಪ ದುಡ್ಡಾದರೂ ತಗೊಂಡು ಹೋಗ್ತೀನಿ. ನೈಟು ಹೋಗಿ ಬರುವಾಗ ಏನೂ ಆಗಿಲ್ಲ ಅಂದರೆ ಏನೋ ತಿಂದಾದರೂ ಬರ್ತೀನಿ ಅಷ್ಟೇ. ಅದು ಬಿಟ್ಟರೆ ಅಂದರೆ ಆಟಾಡಕ್ಕೆ ಸಿಕ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆ. ಇವತ್ತು ನೈಟ್ ಯಾವುದು, ನಾಳೆ ನನಗೆ ವೀಕ್ ಆಫ್ ಅಲ್ವಾ? ಎಸ್. ಸೊ ಆವಾಗ ಮನೆಗೆ ಹೋಗೋ ಕತೆ ಏನಾಯಿತು ಅಂದರೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದೀನಿ. ಸೊ ಪೋಸ್ಟ್ಪೋನ್ ಆಗಿದೆ ಅಂದರೆ ಅದು ರೀಸನ್ ಎಲ್ಲ ಮತ್ತೆ ಹೇಳ್ತೀನಿ, ಓಕೆನಾ? ಏನೆಲ್ಲೋ ಮಾತಾಡ್ತಾ ಇಲ್ಲ, ಹೇಳ್ಬೇಕಿದ್ದು ಪ್ಲೀಸ್. ಐ ಡೋಂಟ್, ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಯಾಕೆ ಗೊತ್ತಾ ನಾನು ಈ ಥರ ತೊಲ್ತಾ ಮಾತಾಡ್ತಿದ್ದೀನಿ ಅಂದರೆ ಯೂಟ್ಯೂಬ್ನ ಇಗ್ನೋರ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ನ ಅಂದರೆ ಸುಮ್ಮನೆ ಇರಲಿ ಅಂತ ಮಾಡ್ತಾಯಿದ್ದೀನಿ, ಕಂಟೆಂಟ್ ಹೋಗ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ದಿನಕ್ಕೆ ಎಲ್ಲರೂ 2, 3, 4, 5 ಲೆಕ್ಕನೇ ಇಲ್ಲ, ಅಷ್ಟು ಕಂಟೆಂಟ್ಸ್ ಆಗ್ತಾಯಿದ್ದಾರೆ. ನಾನೊಬ್ಬ ದಿನಕ್ಕೆ ಒಂದೊಂದು ಆಗ್ತಾಯಿದ್ದೀನಿ, ಅದು ಕಷ್ಟಪಟ್ಕೊಂಡು. ಏನೋ ಒಂದು ಮಾಡಬೇಕು ಅನಿಸ್ತಾಯಿದೆ ಕಂಟೆಂಟ್ ಕ್ರಿಯೇಷನಲ್ಲಿ, ಯಾವುದೋ ಮನಿ. ಬಟ್ ನನಗೆ ರಿಯಲ್ ಡ್ರೀಮ್ ಏನಿದೆ ಅಂದರೆ ಫಾರ್ಮಿಂಗು. ದಟ್ ವಾಸ್ ಮೈ ರಿಯಲ್ ಡ್ರೀಮ್. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಏನು ಫ್ಯೂಚರ್ ಪ್ಲ್ಯಾನ್ ಹೆಂಗಿದೆ ಅಂತ. ಅಂದರೆ ಫ್ಯೂಚರಲ್ಲಿ ನನಗೆ ಕಂಪನಿಯಲ್ಲಿ ಜಾಬ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ನನಗಂತಲ್ಲ, ಇದು ತುಂಬ ಜನರ ಆಸೆ ಏನು. ಬಟ್ ನೋಡಿ ಇವಾಗ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಮಾಡ್ತಿದ್ದಾರೆ. ಸೊ ಅವ್ರದ್ದು ಐಡಿಯಾ ಬೇರೆ, ಅವ್ರ ಮೈಂಡ್ಸೆಟ್ಟೇ ಬೇರೆ. ಸೊ ಅಂದರೆ ಅವರು ಒಂದು ಸಲ ದುಡ್ಡು ಮಾಡಿ ಇಟ್ಕೊಬಿಡ್ಬೇಕು ಅನ್ನೋ ಮೈಂಡ್ಸೆಟ್ ಇದೆ. ನನಗೂ ನೋಡೋಣ, ನಂದು ಹೆಂಗೋ ನಾನು ಹೇಳಂಗಿಲ್ಲ ಅನ್ಕೋತೀನಿ ಅಷ್ಟೇ. ರೂಮ್ ನೋಡಿ ಈ ಥರ ಇದೆ. ಈ ರೂಮ್ನಲ್ಲೇ ತುಂಬ ಟೈಮ್ ಕಳೆದುಬಿಟ್ಟಿದ್ದೀನಿ. ಡಿಸಿಷನ್ನೇ ತಗೊಳ್ತಿಲ್ಲ, ಬೇರೆ ಕಂಪನಿಗೆ ಹೋಗಬೇಕಾ ಇಲ್ಲ ಜಾಬ್ ಬಿಟ್ಟು ಏನಾದರೂ ಮಾಡಲಾ. ನನ್ನ ಕೈಲಿ ಆಗ್ತಾಯಿಲ್ಲ. ನಾನು ಈ ಜಾಬ್ ಯಾಕೆ ಬಿಡ್ತೀನೋ, ಸೊ ಅವತ್ತಿಂದ ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಜಾಬ್ ಬಿಟ್ಟರೆ ನನಗೆ ಇನ್ಕಮ್ಮೂ ಇಲ್ಲ. ಸೊ ಇವಾಗ ಬರ್ತಿರೋ ಅಮೌಂಟೆಲ್ಲ ಸೇವ್ ಮಾಡ್ತಾಯಿದ್ದೀನಿ, ಅದನ್ನು ಇನ್ವೆಸ್ಟೇ ಮಾಡೋದು. ಸುಮ್ಮನೆ ಅಲ್ಲಿ ಬ್ಯಾಂಕಲ್ಲಿ ಇಡೋದ್ರ ಬದಲು ಮ್ಯೂಚುವಲ್ ಫಂಡು ಎಲ್ಲಾದರೂ ಹಾಕಿಡೋಣ ಅಂತಲೂ ಅನ್ಸ್ಬಿಡುತ್ತೆ. ಇಲ್ಲ ಅಮೌಂಟ್ ಹೋಗ್ಬಿಟ್ರೆ ಏನು ಮಾಡಲಿ ಅಂತಲೂ ಅನಿಸುತ್ತೆ. ಏನು ಮಾಡಲಿ ಗೊತ್ತಾಯ್ತಾ ಇಲ್ಲ. ಸೊ ಅಷ್ಟೇ, ಇನ್ನು ಜಾಸ್ತಿ ಕೊಯ್ಯೋಕ್ಕಾಗಲ್ಲ. ಇವಾಗ ಮತ್ತೆ ಬೇರೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಗೇಮಿಂಗ್ ಚಾನಲ್ ಫೋಕಸ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅಂತ, ಸುಮ್ಮನೆ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿದ್ರೆ ಏನಾದರೂ ಒಂದು ಆಗಲಿ ಅಂತ. ಸೊ ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಟಾಟಾ.